ಸರ್ ಫಸ್ಟ್ ಆಫ್ ಆಲ್ ನಾವು ಆ ಶಾಲೆಯಲ್ಲಿ ನಾನು ಒಂದು ವರ್ಷ ಆ ಶಾಲೆಯಲ್ಲಿ ಓದಿರುವಂಥವ್ರು. ನಮ್ಮ ಫ್ಯಾಮಿಲಿಯಲ್ಲಿ ಅರ್ಧ ಆ ಶಾಲೆಯಲ್ಲಿ ಓದಿರೋರು. ಸೊ ತುಂಬ ಬಡ ಮಕ್ಕಳೇ ಓದ್ತಾ ಇರ್ತಾರೆ ಆ ಶಾಲೆಯಲ್ಲಿ. ಆ ಬಡ ಮಕ್ಕಳಿಗೆ ಖಾಲಿ ಇದು ಒಂದು ಓದೋದೇ ಅಲ್ಲ, ಮನೋರಂಜನೆ ಅನ್ನೋದೇ ಸಿಗಲ್ಲ ಫಸ್ಟ್ ಆಫ್ ಆಲ್. ಸೊ ಆ ಮನೋರಂಜನೆ ತೋರಿಸೋಣ ಅಂತ ಫಸ್ಟ್ ನಾನು ಈ ಮೂವಿ ನೋಡಿದ್ದೀನಿ. ಒಂದು ಒಳ್ಳೆ ನಮ್ಮ ಸಂಸ್ಕೃತಿ ಕಲ್ಚರ್ ಇರೋವಂಥ ಮೂವಿ. ಸೊ ತೋರಿಸ್ಬೇಕು ಅಂತ ಸ್ಟಾಫನ್ನು ಮಾತಾಡಿ ಸೊ 19 ಜನ ಸ್ಟೂಡೆಂಟ್ಸ್ನು ಕರ್ಕೊಂಡ್ಬಂದಿದ್ದೀನಿ ಸರ್ ಹನುಮಾನ್ ಮೂವಿಗೆ. ಸರ್, ಈಗ ಆ ಸ್ಕೂಲ್ಗೆ ನೀವು ನಿಮ್ಮ ಬರ್ಡೇ ದಿನ ಆಗಲಿ ಬೇರೆ ವಿಶೇಷ ದಿನಗಳಲ್ಲಿ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಆಗಲಿ, ಬುಕ್ಕು, ಪೆನ್ನು ಆ ಥರ ವಿತರಣೆ ಮಾಡೋ ಕೆಲಸ ಮಾಡ್ತಿದ್ರಿ. ಈ ದಿನ ವಿಶೇಷವಾಗಿ ಸಿನಿಮಾಗೆ ಕರ್ಕೊಂಡ್ಬಂದಿದ್ದೀರಾ. ಯಾವ ರೀತಿ ಫೀಲ್ ಆಗುತ್ತೆ, ಏನು ಹೇಳ್ತೀರಾ ಅಂತ ಮಕ್ಕಳಿಗೆ ಏನು ಹೇಳ್ತೀರಾ? ಸರ್ ಮಕ್ಕಳಿಗೆ ಏನು ಹೇಳ್ತೀನಿ ಅಂದರೆ, ಇರೋದೆಲ್ಲ ಬಡ ಮಕ್ಕಳು. ಸೊ ಅವ್ರಿಗೆ ಮನೋರಂಜನೆ ಸಿಗ್ತಾ ಇಲ್ಲ. ಆ್ಯಕ್ಚುಲಿ ಅವರೇ ಹೇಳಿದ್ರು ಟ್ರಿಪ್ ಹೋಗೋಣ, ಅದು ಇದು ಹೋಗೋಣ ಅಂತ. ಸೊ ನೆಕ್ಸ್ಟ್ ಟೈಮ್ ಅದು ಪ್ಲ್ಯಾನ್ ಮಾಡೋಣ. ಬಿಕಾಸ್ ನಾನು ಫ್ರೀ ಇರೋದ್ರಿಂದ ನಂದು ಸಣ್ಣ ಪುಟ್ಟ ಒಂದು ಚಿಕ್ಕ 10 ರೂಪಾಯಿ ದುಡಿದ್ರೋದಲ್ಲಿ ನಮ್ಮ ಅಣ್ಣ ನಮ್ಮ ತಂದೆ ತಾಯಿ ಹೇಳೋ ಪ್ರಕಾರ ಒಂದು 10 ರೂಪಾಯಿ ದುಡಿದ್ರೆ 7 ರೂಪಾಯಿ ಸಮಾಜಕ್ಕಾಗಿ ಇಡಬೇಕು ಅಂತ ನನಗೆ ಹೇಳ್ಕೊಟ್ಟಿದ್ದಾರೆ. ನನ್ನ ತಂದೆ ತಾಯಿ ಎಷ್ಟು ಇಂಪಾರ್ಟೆಂಟು, ನಮ್ಮ ಅಣ್ಣನೂ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ. ಅವ್ರ ಮಾರ್ಗದರ್ಶನದಲ್ಲಿ ನಾನು ಅವ್ರಿಗೆ ಹೇಳಿದ್ದೆ ಅಣ್ಣ ಮೂವಿಗೆ ಹೋಗೋಣ ಅಂತ. ಸೊ ಅವರು ಕರ್ಕೊಂಡು ಹೋಗೋಣ ನವೀನ್ ಅಂತ ಹೇಳಿದ್ರು. ಸೊ ಕರ್ಕೊಂಡು ಬಂದಿದ್ದೀನಿ ಸರ್. ಮಕ್ಕಳಿಗೆ ಓನ್ಲಿ ಓದೋದು ಅಂತಲ್ಲ, ಮನೋರಂಜನೆಯೂ ತುಂಬ ಇಂಪಾರ್ಟೆಂಟು. ಓದೋ ಮಕ್ಕಳೇ ಎಲ್ಲರೂ ಚೆನ್ನಾಗಿ ಆಗ್ತಾರೆ ಅಂತೇನಿಲ್ಲ. ನಮ್ಮ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಆಗಿರ್ಬೋದು, ನಮ್ಮ ಮೋದಿಯವರಾಗಿರ್ಬೋದು, ಅವರೆಲ್ಲರೂ ಮನೋರಂಜನೆ ಅದೇನು ಓದೋದ್ರಿಂದನೇ ಇದಾಗಿಲ್ಲ. ಯಾಕಂದ್ರೆ ಮನೋರಂಜನೆಯಿಂದ ಕ್ರಿಕೆಟರ್ಸ್ ಆಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಅವರಿಂದ ಬೇರೆ ಬೇರೆ ಎಕ್ಸ್ಟರ್ನಲ್ ಟ್ಯಾಲೆಂಟ್ ಇರುತ್ತೆ. ಸೊ ಆ ಟ್ಯಾಲೆಂಟ್ ಇಂದಾನು ಬಂದಿರ್ತಾರೆ ಜನ. ಸೊ ಅದಕ್ಕೆ ಮನೋರಂಜನೆಗೆ ಅಂತ ಹನುಮಾನ್ ಮೂವಿಗೆ ನಮ್ಮ ಕಲ್ಚರ್ಗೆ ಇಷ್ಟ ಆಗಲಿ ಅಂತ ಕರ್ಕೊಂಡ್ ಬಂದಿದ್ದೀವಿ ಸರ್.